ತಮ್ಮ ಹೆಂಗಾಗಿರ್ಬೇಕು ಕೆಲಸ ಹಂಗಾಗಬೇಕಪ್ಪ ಎಲ್ಲಿಗೆ ಬಂದೈತಪ್ಪ ಮಶಿಬನಾಳ ಗಾಡಿ ಗಾಡಿ ಎಲ್ಲಿ ಬಂದೈತಿ ಮಶಿಬನಾಳದಕ್ಕೆ ಇದು ವಿಜ್ಞಾನ ಗಾಡಿ ಎಲ್ಲಿಗೆ ಬಂದೈತ್ರಿ ಎತ್ ರೋಡ್ ಗಾಡಿ ಗಟಾರ್ಕಾಗೈತಮ್ಮ ಈಗ ತಮ್ಮ ಮತ್ ಹೊಳ್ಳಿ ಅದ ಕೇಳುದು ಹಂಗಾಗಿಲ್ಲ ಹೇಳಿದ ಹಾಳು ದಾಸ ಆಗಬಾರ್ದು ದಗದ ಹಂಗಾಗ್ಬೇಕ ಯಾಕಂದ್ರ ವಿಜ್ಞಾನ ಗಾಡಿ ಎಲ್ಲ ಮನಗಂಡ ಐತೆ ಮಾಸ್ತರ್ ಬಸ್ ಮಾತ್ರ ಮನಗಂಡ ತಯಾರಾಗೈತೆ ಕರೆ ಏನಾಗೈತಿ ವಿಜ್ಞಾನ ಬಸ್ ಮಾತ್ರ ಮನಗಂಡ ಐತೆ ಕರೆ ತಮ್ಮ ಒಳಗೆ ಡಾವೇರಿಲ್ಲ ಆಗ್ಯಾನಪ್ಪ ದೋಸಿರಿ ಬರಾಬರಿ ಹೆಂಗ ಗಾಡಿ ಹೊಡ್ಯಾಕ ವಿಜ್ಞಾನ ಬಸ್ ಮನಗಂಡ ಐತೆ ಕರೆ ಗಾಡಿಯಾಗ ಡಾವೇರಿಲ್ಲ ಆಗ್ಯಾನಪ್ಪ ದೋಸಿರಿ ಹಾ ಅದಕ್ಕಾಗಿ ತಮ್ಮ ಒಮ್ಮೆ ರೋಡಿಗೆ ಹೋಗ್ಕಾಳ ಒಮ್ಮೆ ಕೊಳಚಾಗ ಹೋಗ್ಕಾಳ ಹಾ ಒಮ್ಮೆ ಬಾವಿನೂ ಬೀಳಾಕ ಹೊಂಟಾಳೀಗ ಅದನ್ನೊಂದು ಕಲಿತಾಳ ಚಟ ತಮ್ಮ ಹೌದ ಏನು ಕಲಿತಾಳು ಬಾವಿ ಬೀಳು ಚಟ ಕಲಿತಾಳ ಹಾ ಶಾನ್ಯ ಭಾಳ ಆಗ್ಯಾಳ ಯಾಕೋ ಈ ವಾರದಾಗ ಏನಂತ ಕೇಳ್ತಾಳ ತಮ್ಮ ಏನ್ ಕೇಳ್ತಾರ್ರಿ ಯಾಕಂದ್ರ ನಾವಂದ್ರ ಒಂದು ಕಾಲಾಗಿನ ಧೂಳಿದ್ದಂಗತ್ತ ಹೌದ ನಾವಂದ್ರ ಒಟ್ಟಿಗೆ ತಮ್ಮ ಸಣ್ಣವ್ರಥ ಈಕೆ ದೊಡ್ಡ ಕೆತ್ತ ಕಾಣಬಲ್ಲಿವು ನಾವು ಯಾಕಂದ್ರ ನಿನಗ ಒಂದು ಮಾತು ಹೇಳ್ತಾನೆ ವಿದ್ಯಾ ಹೇಳಿ ಕೇಳಿ ಹಾಡಿಕೆ ನಡೀಲಿ ಇವತ್ತು ಹಾ ಹೆಂಗ ಹೇಳಿ ಕೇಳಿ ಹಾಡಿಕೆ ಮಾಸ್ತರ ಹೆಂಗಪ್ಪ ನಿಂದು ಏನೈತಿ ಹಾಗೆ ಹೋಗ್ಲಿ ಇವತ್ತು ಯಾಕಂದ್ರೆ ನಿನಗೆ ಹೇಳಿ ಕೇಳಿ ಹಾಡಿಕೆ ಮಾಡ್ನು ಇವತ್ತು ಹಾ ಒಟ್ಟ ನಿಂದು ಏನೈತಿ ಇವತ್ತು ಹಾಗೆ ಹೋಗಲಿ ಯಾಕಂದ್ರೆ ನಿಂದು ಭಾಳ ಕಾಣ್ತೈತಿ ತಿಂಡಿಗೆ ಬಂದಾಳ ತಮ್ಮ ತಿಂಡಿಗೆ ಹೌದ ಹೆಂಗ ಮಶೀಬ್ನಾಳ ವಿದ್ಯಾ ತಿಂಡಿಗೆ ಬಂದಾಳ ಇವತ್ತು ಭಾಳ ಹಾ ಎಲ್ಲಿಗೆ ಹೋಗ್ಯಾಳು ಎಲ್ಲಿಗೆ ಹೋಗ್ಯಾಳತ್ತಮ್ಮ ಹೋರಿತ್ಯಕ್ಕೆ ಹೋಗ್ಯಾಳ ತಮ್ಮ ಹೋರಿತ್ಯಕ್ಕೆ ಇವನು ತಗದ್ನ ಹಾಯ್ತಿ ಯಾಕ ಸಡುವಾದಂಗೆ ಕಾಣಂಗಿಲ್ಲ ಈಕಿಗೆ ಸಜ್ಜನದಾಗ ಹೋರಿ ಮ್ಯಾಲ ಭಾಳ ನೆದರಿಟ್ಟಾಳ ತಮ್ಮ ಹಾ ಯಾಕಂದ್ರೆ ಎಲ್ಲಿ ಐತು ನೋಡಿದ ಹೋರಿ ಲಸ್ಮಾನನ ಹೋರಿ ಅಂತ ಹೇಳ್ತಾಳ ನನಗೆ ತಮ್ಮ ಹೌದ ನೆದರಿಟ್ಟಾಳೆ ಯಾಕಂದ್ರೆ ನೋಡು ಮಾಡಬೇಡದಾಗದ ಮಾಡಾಕೈತಿ ಅಂದ್ರೆ ಏನಾಗೈತೆ ತಮ್ಮ ಮಾಸ್ತರ ಒಂದು ಮಾತಾ ಏನಾಗೈತಪ್ಪ ಇರ್ಲಿ ಶಾನೆ ಆದಾಳ ಬಾಯಿಗೆ ಬಂದದ ಹುಚ್ಚಿಗತ್ಲಿ ಆ ಥರ ಮಾತಾಡಕ್ ಹೋಗ್ಬೇಡ ಹಾ ನಾಟಕ ಶಾಸ್ತ್ರ ಪುರಾಣದಾಗ ನಡಿದ್ರ ಹಾಡಿಕೆ ನಡಿಲತ್ತ ಬಾಯಿಲೆ ಹೇಳ್ತಾಳೆ ಏ ತಮ್ಮ ಇಟ್ರ ಮೇಲೆ ತಿಳ್ಕೊಲ್ಲ ನೀ ಬಾಯಿಲೆ ಹೇಳ್ತಾಳೆ ಏನಂತ ಶಾಸ್ತ್ರದಾಗ ನಡಿಲಿ ಪುರಾಣದಾಗ ಹೇಳಲತ್ತ ನಡಿಲತ್ತ ಒಮ್ಮೆ ಹೇಳ್ತಾಳೆ ಒಂದ್ 4 ಮಂದಿ ಹೆಣ್ಮಕ್ಳು ಅದಾರ ಅವ್ರು ನೋಡ್ಯಾರ ಬಿಡ್ಬೇಕಲ್ಲ ನೋಡು ಹೆಣ್ಮಕ್ಳು ವೈರಿ ಅಂತ ಹೇಳ್ತಾಳ ನೋಡಿ ಇಂಥ ವೈರಿ ನೋಡೋದು ಎಲ್ಲಿ ಹೋದಳ ಬಿಟ್ಟಳ ತಳ ಬಿಟ್ಟಳ ಅದಕ್ಕೆ ತಮ್ಮ ಈಗ ಹೇಳ್ಬೇಕಾಗೈತಿ ಹಾ ಒಂದು 4 ಮಂದಿ ಹೆಣ್ಮಕ್ಳು ಮುಂದಾರ ಕೂತಾರ ಹಾ ನೋಡಿ ಅವ್ನು ಲಕ್ಷ್ಮಣ ಹುರಿ ಅಂತ ಹೇಳ್ತಾಳ ಮಾತೋಳ್ ಹಿಂದ್ ಮೂತಿ ಮಾಡ್ತಾಳ ನೋಡು ಹಂಗೇನು ಮಾಡಕ್ ಹೋಗ್ಬೇಡ ಇದಕ್ಕೆ ಹಾಡಿಕೆ ಅನ್ನಂಗಿಲ್ಲ ಹಾ ಅದಕ್ಕೆ ತಮ್ಮ ಈಕೆದು ಒಂದು ಮಾತು ಹೇಳ್ಬೇಕಾದ್ರೆ ನನಗೊಂದು ಮಾತು ನೆನಪಾಗೈತಿ ಏನಪ್ಪ ಯಾಕಂದ್ರೆ ತಮ್ಮ ಏನಂತ ಹೇಳ್ಯಾಳ ನನಗ ಏನಂತ ಹೇಳ್ಯಾಳ ತಟ್ಟು ಸುಲಿತಾಳತ್ತ ತಮ್ಮ ಕೊಟ್ಟ ತಟ್ಟು ಸುಲಿತಾಳತ್ತ ಯಾ ತಟ್ಟ ಯಾಕೆ ಅವಂದೇ ತಟ್ಟು ಮತ್ತೆ ಅವ್ ತಟ್ಟು ಈಗೇನು ಮಾರ್ಕೋತ ಬರ್ತಾಳ ಆ ತಟ್ಟು ಯಾ ತಟ್ಟು ಸುಲಿತಿ ಯಾವ್ದು ಸುಲೇಕಿಕ್ಕಿ ನೋಡು ಇಲ್ಲಿ ಗಿಡ ಆಯ್ತು ನೋಡಿ ಇಲ್ಲಿ ಯಾ ಗಿಡ ಮಾಸ್ತರ್ ಬೇನ್ ಗಿಡ ಬೇನೆ ಗಿಡಕ್ಕೆ ನೀನು ಉರುಪಾಟಿ ಕಟ್ಟಿ ಏನು ಮಾಡ್ತಾರ ಈ ಮರಿ ಸುಲಿಬೇಕಾದ್ರೆ ಮರಿ ಸುಲಿಬೇಕಾದ್ರ ಗಿಡಕ್ಕೆ ಹಾಕತಾರ ಆಡ ಮರಿ ಸುಲಿಬೇಕಾದ್ರೆ ತಮ್ಮ ಗಿಡಕ್ಕೆ ಹಾಕಿಕಿನ ಉರುಪಾಟಿ ತಟ್ಟು ಸುಲಿದಂಗ ಸುಲಿನು ಇವತ್ತು ಒಂದು ದಿವಸ ಸಿಕ್ಕಾಳ ನಮ್ಮ ಕೈಯಾಗ ಹಾ ಹಂಗ ಹೂಂತಿನ ಮರಿ ಉರುಪಾಟಿ ತಟ್ಟು ಸುಲಿದಂಗ ಆಗಿತ್ಬೇಕು ಹಂಗ ಮಾಡ್ಬೇಕ ದಗದ ತೊಟ್ಟು ಸುಲಿ ಅವ್ರು ನಾವು ಇದೀವ ತಟ್ಟು ಸುಲಿ ಅವ್ರು ನಾವು ಅದು ಈಗ ಸುಲಿತಾಳಂತ ತಮ್ಮ ತಟ್ಟು ಸುಲಿದಾಗ ಅದು ನಿಂದಲ್ಲ ಉರುಪಾಟಿ ತಟ್ಟು ಸುಲಿ ಅವ್ರು ನಾವು ಅದು ನಿಂದ ಬೇಕಾರೆ ಹೊತ್ತಿರೋದ್ರೊಳಗೆ ತಟ್ಟು ಸುಲ ತೋರಿಸ್ತಾನೆ ನನಗೆ ಯಾರ ತಟ್ಟು ಸುಲೇಕಿ ಯಾರ ತಟ್ಟು ಸುಲಿತಿ ಯಾ ತಟ್ಟು ಸುಲಿತಿ ಹಾ ಕೈ ಎಲ್ಲ ಕಾಣಿಸೋ ಶೃಂಗಾರ ಎಲ್ಲ ನಂದೈತ ಮೊದಲ ಹೇಳ್ತಿ ಬಾಯಿಲೆ ಹೌದು ಏನು ಹೇಳ್ತಾಳ ಮಾಸ್ತರ ಕಾಣಿಸು ಸಿಂಗಾರ ಅಲ್ಲ ನಾನು ಕಾಣಿಸೋ ಶೃಂಗಾರ ಎಲ್ಲ ನಂದೈತಿ ಒಳಗ ಕೂತಾವ ಜೀವಾತ್ಮ ನಿನ್ನವದಾನ ಹಾ ನೀನು ಯಾರಿಗೆ ಕಾಣಿಸವಲ್ಲ ಕೈಯಾಗ ಹಿಡಿದ್ರೆ ಸಿಗಾವಲ್ಲ ಗಾಳಿಗೆ ಹಾರಿದ್ರೆ ಹಾರವಲ್ಲ ಹೌದು ಬೆಂಕಿಯಾಗ ಹೋಗಿತ್ತಂದ್ರೆ ಸುಡಾವಲ್ಲ ಹಾ ಗಾಳಿಗೆ ಹಾರಿಸಿದ್ರೆ ಹಾರವಲ್ಲ ನೀರಾಗ ಹೋಗಿದ್ರೆ ಮುನಗಾವಲ್ಲ ತಮ್ಮ ಅಂತ ನನ್ನ ಪರಮಾತ್ಮ ಅದಾನ ಹೌದು ಕಾಣಿಸೋ ಶೃಂಗಾರ ಎಲ್ಲ ನಂದೈತಿ ಹಾ ಕಾಣಿಸಲಾರದ ವಸ್ತು ಮಾತ್ರ ನಿಂದೈತಿ ಅಂತ ಹೇಳ್ತಾಳ ಬಾಯಿಲೆ ಹೌದ ಬಾಯಿಲೆ ಹೇಳ್ತಾಳು ಮತ್ತೇನಂತ ಕೇಳ್ತಾಳ ಮಾಸ್ತರ ಕಾಣ್ಲ ಅವ್ರನ್ನ ಹೆಂಗ್ ಸುಡೈಕಿಕ್ಕಿ ಮತ್ತೆ ಬಾಯಿಲೆ ಹೇಳ್ತಾಳು ನಿಮ್ಮನ್ನು ತಟ್ಟು ಸುಲ್ಲು ಅಂತ ಹೇಳ್ತಾಳು ತಟ್ಟು ಯಾರದೈತೆ ಮೊದಲು ಯೋಚನೆ ಮಾಡ್ಕೊಂಡು ಬಾ ಇನ್ನೊಂದು ಮೊದಲು ಮಾಡಬೇಕಾದ್ರೆ ನಿಂದ ತಟ್ಟ ಐತಿ ಹೆಂಗ್ ಬೇಕಾದಂಗ ಸುಲಿ ಯಾಕಂದ್ರೆ ತಟ್ಟು ನಿಂದೈತೆ ಅದ ಮ್ಯಾಲ ಇದ್ದದ ಹೌದು ಬೇಕಾರೆ ಉರುಪಾಟ್ಯಾರ ಸುಲ್ಕೋಬೇಕಾರ ಕತ್ತಿ ಹೆಚ್ಚರ ಸುಲ್ಕೋಬೇಕಾರ ಕುಡುಗೋಲ್ರ ಹಚ್ಚಿ ಸುಲ್ಕೋ ಹೆಂಗ್ ಬೇಕಾದಂಗ ಸುಲುಕ ಹೆಂಗ ಸುಲ್ಕೋ ತಟ್ಟು ಅನ್ನೋದು ನಿಂದೈತಿ ಹಾ ಜೀವಾತ್ಮ ನಾವು ಒಳಗೆ ಏನು ಅದನ್ಲ ನೀನು ಒಳಗೆ ಮಾಡಾವ ಓಡ್ಯಾಡ್ಸಾವು ಜಗದಾಡ್ಸಾವು ಹೌದು ಮಾತಿಕಿನ ಒದರಾಡ್ಸಾವು ಎಲ್ಲ ನನ್ನ ಜೀವಾತ್ಮ ಅದಾನ ಅಲ್ಲಿ ಒಳಗೆ ಹೌದು ಹೇಳಿ ಕೇಳಿ ಹಾಡಿಕೆ ಮಾಡಿ ವಿದ್ಯಾಶ್ರೀ ಇವತ್ತು ನಿನಗೆ ಬರೆದು ಕೊಡ್ತಾನೆ ಹಾ
ಹೆಂಗಂದ್ರ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ನಿನ್ನ ರೋಮ ಹಾ ಎಲ್ಲ ತಗೊಂಡ ನಾ ಹಿಂತಕ್ಕೆ ಹೆಚ್ಚಿನಕ್ಕಿದ್ದಾನೆ ಅಂತ ಹೇಳ ಇಂತಲೇ ನಿನಗ ನನಗ ಇವತ್ತು ಆಗಿ ಹೋಗ್ಲಿ ಹಾಡಿಕಿ ಹೌದು ಹೌದಲ್ವ ಹಾ ನನ್ನ ಜೀವಾತ್ಮನ ಬಿಟ್ಟು ತೋರಿಸ್ಬೇಕು ನೀ ಹೌದು ನನ್ನ ಜೀವಾತ್ಮ ನನ್ನ ಒಳಗೆ ಇಟ್ಟುಕೊಂಡು ಇದನ್ನ ಎಲ್ಲ ನೀ ಆಟ ಆಡತ್ತಿ ಅಂದ್ರ ಹೌದು ನನ್ನ ಜೀವಾತ್ಮನ ಇವತ್ತು ನೀ ತೆಗೆದು ಉಗದ ಹಾಡಬೇಕು ಹೌದು ತೆಗೆದು ಉಗದ ಹಾಡಿಕೆ ಮಾಡ್ಬೇಕು ನೀ ಹೌದಂದ್ರೆ ನೀ ಹೆಚ್ಚಾಗಿ ಹೋಗಿ ಇವತ್ತು ಹಾ ಎಲ್ಲಿ ತೊಗಲವಾಗಿ ಊರಾಗ ಸಣ್ಣ ಮುಖ ಏನು ಮಾಡಿದ ಏನು ಮಾಡಿದ ಅಂದ್ರೆ ತಮ್ಮ ಸಣ್ಮುಖ ಏನು ಮಾಡ್ತಿದ್ದ ಅಂದ್ರೆ ಸೃಷ್ಟಿ ಎಲ್ಲ ಸುತ್ತಾದ ಬರ್ತಿದ್ದ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಪಾರ್ವತಿ ಪರಮೇಶ್ವರ ಕೂತ ಟೈಮ್ದಾಗ ಪರಮಾತ್ಮ ಒಬ್ಬಗ ನಮಸ್ಕಾರ ಮಾಡ್ತಿದ್ದ ಒಂದ ಬಳ್ಳಿ ಹೌದು ಯಾರ ಸಣ್ಮುಖ ಒಂದ ಬಳ್ಳಿ ಮಾಡ್ತಿದ್ದ ದಿನನಿತ್ಯ ನೋಡ್ತಿಳ ಆಕಿ ಯಾರ ಪಾರ್ವತಿ ನೋಡ್ತಾಳ ಹೌದು ಸಣ್ಮುಖ ದಿನ ಸುತ್ತ ಹಾದ ಬರ್ತಿದ್ದ ಹಾ ಬರುವಾಗ ಪಾರ್ವತಿ ವಿಚಾರ ಮಾಡ್ತಾಳು ಪರಮಾತ್ಮಗ ಒಂದ ನಮಸ್ಕಾರ ಮಾಡ್ತಿದ್ದ ಒಬ್ಬಗೆ ಯಾಕೆ ಮಾಡ್ತಾನ ಅವಾಗ ಪರಮಾತ್ಮನ ಕೇಳ್ತಾಳ ಆಕೆ ಪಾರ್ವತಿ ಏನ್ ಕೇಳ್ತಾಳ ಮಾಸ್ತರ ಏನ್ ಕೇಳ್ತಾಳಪ್ಪ ಪರಮಾತ್ಮ ಸನ್ಮುಖ ಸೃಷ್ಟಿ ಎಲ್ಲ ಸುತ್ತ ಹಾದ ಬರ್ತಾನು ನಿಮಗೆ ಒಬ್ಬಗ ನಮಸ್ಕಾರ ಮಾಡ್ತಾನು ನನಗೆ ಯಾಕೆ ಮಾಡಂಗಿಲ್ಲ ಇವ ಅಂತ ಕೇಳಿ ಆಕಿ ಅವಾಗ ಏನ್ ಹೇಳ್ತಾನ ಕೇಳಾತ್ಲೆ ಪರಮಾತ್ಮ ಹೇಳ್ತಾನು ಹಾ ಅದ ನಿನಗ ಅವಾಗ ಬಿಟ್ಟು ವಿಷಯ ನನಗೇನು ಅದರದ್ದು ಕೂನೆಲ್ಲ ತಿಳಿದ ಅವ ಪರಮಾತ್ಮ ಅವಾಗ ಏನ್ ಮಾಡ್ತಾನ ಹೇಳ್ದ ಈಕೆ ಸನ್ಮುಖನ ಹೋಗಿ ಕೇಳ್ತಾಳ ಏನಂತ ಯಾರು ಈಕೆ ನೋಡು ಬಂದಾಳ ಪೆಚ್ಚುಗ ನಿನ್ನ ಪೀರಿ ಹಾ ಈಕೆ ಪಾರ್ವತಿ ಕೇಳಕ್ ಹೋಗ್ಯಾಳ ತಮ್ಮ ಅಲ್ಲಿ ಸನ್ಮುಖನ ಏನಂತ ನನಗೆ ಯಾಕೆ ನಮಸ್ಕಾರ ನೀ ಮಾಡಂಗಿಲ್ಲ ಅಂತ ಕೇಳ್ತಾಳ ಸನ್ಮುಖನ ಅವಾಗ ಏನ್ ಹೇಳ್ತಾರಪ್ಪ ಅವಾಗ ಸನ್ಮುಖನ ಹೇಳ್ತಾನು ನೀ ಯಾರಂಬುದು ನನಗೆ ಕೂನಿಲ್ಲ ಪರಮಾತ್ಮ ಒಬ್ಬ ನನ್ನ ದೇವ್ರದಾನ ನೀ ಎಲ್ಲಿದಿ ನಡಿ ಅಂದವ ಮಾಸ್ತರ್ ಹೌದು ನಡಿ ಅಂದಾಗಿ ಏನ್ ಮಾಡ್ತಾಳ ಪಾರ್ವತಿ ಸಿಟ್ಟಿಗೆ ಅದ್ದ ಏನ್ ಮಾಡಿ ಸನ್ಮುಖಗೆ ಹೇಳ್ತಾಳ ನನಗೆ ಯಾವಾಗ ನೀ ತಾಯಿ ಎಲ್ಲ ಹೇಳ್ತಿ ಅಂದ ಬಳಕ ಹಾ ನನ್ನ ರಕ್ತ ಹೋಗಿ ಹಾ ಹಾಲು ಕುಡಿಸೇನಿ ನಾ ಹಾಲು ಕುಡಿಸೇನೆ ಹಾಲಕಾರ ಅಂದಳ ಮಾಸ್ತರ್ ಹಾಲು ಕಾರಿದ ಹಾಲ ಕಾರಿದ ರಕ್ತ ಹುಗಿ ಅಂದ್ರೆ ರಕ್ತ ಹೋಗುದು ನನ್ನ ಮೌಸುಗಿ ನನ್ನ ಮಾಂಸ ಹುಗಿ ಅಂದಳು ರೋಮ ಹುಗಿ ಅಂದಳು ಹೌದ ತೊಗಲುಗಿ ಕಡಿಗೆ ಬಂದ ತೊಗಲು ಹುಗಿ ಅಂದ ತೊಗಲು ಹುಗಿ ಅಂದದಕ್ಕಾಗಿ ಎಲ್ಲಾ ಕಡೆ ಏನಾಕಿ ಏನು ಕೇಳ್ತಾಳ ಅದನ್ನೆಲ್ಲ ತೆಗೆದು ಉಗದ ಹಾ ಎಲಿವನ ಗಡಾರಾಗಿ ಬರೇ ಎಲಿವಿನ ಗಡಾರಾಗಿ ನೆತ್ತ ಬಿಟ್ಟವ ಸನ್ಮುಖ ಹೌದು ನೆತ್ತಾಗಿ ಏನು ವಿಚಾರ ಮಾಡ್ತಾಳೆ ಏನ್ ಮಾಡಿಳಪ್ಪ ಪಾರ್ವತಿ ವಿಚಾರ ಮಾಡ್ತಾಳು ಇವನ ಎಲ್ಲ ಕಸ್ಕೊಂಡ್ರು ಇವ್ ನೆತ್ತಾನಂದ್ರೆ ಇವನ ತೇಕ್ ಏನೈತೆ ಅಂತದತ್ ವಿಚಾರ ಮಾಡ್ತಾಳ ಆಕಿ ಹಾ ಅವಾಗ ಏನು ಮಾಡ್ತಾಳಂದ್ರೆ ತಮ್ಮ ಬಿರುಗಾಳಿ ಬೀಸಾಕತ್ತಳಿ ಹೆಂಗಾರ ಮಾಡಿ ಇವನು ಕೆಡಬೇಕಂತ ಹೇಳಿ ತಿಳ್ಕೊಂಡು ಅವಾಗ ಏನ್ ಮಾಡ್ರಿ ಪರಮಾತ್ಮ ಬಿರುಗಾಳಿ ಬೀಸಿದಾಗ ಪರಮಾತ್ಮ ವಿಚಾರ ಮಾಡ್ತಾನ ನನ್ನ ಮಗ ಇನ್ನ ತೆಳಗ ಬೀಳ್ತಾನ ಬಾ ಅಂತ ತಿಳ್ಕೊಂಡ ಏನ್ ಮಾಡ್ರಿ ಪಾದ ಕಚ್ಚಿ ತ್ರಿಸೂಲಿ ಇಟ್ಟಾಗ ಸನ್ಮುಖಂಬು ನಾಮ ಹೋಗಿ ಏನು ಬತ್ತಲ್ಲಿ ಮೂರು ಕಾಲ ಬರಂಗೇಶ್ವರ ಮೂರ ಕಾಲ ಬೃಂಗೇಶ್ವರ ತಳಿ ಹೆಸರು ಬಂದತ್ತೆ ಅವಾಗ ಸನ್ಮುಖ ಹೋಗಿ ಸೊಂಡ್ರುಗಿ ಯಾವಾಗ ಪರಮಾತ್ಮ ಅವಾಗ ತ್ರಿಶೂಲ ಹಚ್ಚಿದ ಮೂರು ಕಾಲ ಬೃಂಗೇಶ್ವರ ತಳಿ ಆಗಿನ ತಾನೀಗ ಸದ್ದ ಸೊಂಡ್ರುಗಿ ಈಗ ಸದ್ದ ನೀ ನೋಡ್ಬೇಕಾದ್ರ ಭೂಮಿ ತಲೆ ಮೇಲೆ ಈಗ ಸದ್ದ ಸೊಂಡೂರ್ಯಾಗ ಹೋಗಿ ನೋಡ ಹಾ ಹೋಗಕ್ಕಿತ್ರ ಹೋಗಿ ನೋಡ ಅಲ್ಲಿ ಹೆಣ್ಮಕ್ಳು ಹೋಗಾಕ ಕಲಾವಿಲ್ಲ ಬರೀ ಗಂಡ ಮಕ್ಕಳು ದಟ್ಟ ಐತೆ ಅಲ್ಲಿ ದಗದು ಅಲ್ಲಿ ಹೋದ್ರೆ ಬ್ಯಾರೆ ಐತಿ ಬಡ ನೀ ಅಲ್ಲಿ ಹಾದಿ ಅಂದ್ರೆ ನಕ್ಕೆ ಸುಟ್ಕೊಂಡು ಸಾಯ್ತೀನಿ ಬೇಕಾದ್ರೆ ಹೋಗಿ ನೋಡಿ ಇವತ್ತು ನಾಳೆ ಬಸ್ ಚಾರ್ಜ್ ನಾ ಕೊಡ್ತಾನ ಆದ್ರೆ ನಿನಗೆ ಹಾ ಹೌದಲ್ಲ ಮಾಸ್ತರ್ ಹೌದ ಈಗ ಕೇಳ್ತಾಳು ಹಿಂಗೇನ್ರ ನೀ ಪ್ರೂವ್ ಮಾಡಕ್ಕಿದ್ರ ನಿನ್ನ ಹೆಣ್ಣು ಹೆಚ್ಚಿದ್ರ ಹಾ ಮಾಡಿ ತೋರಿಸ ನನಗೆ ಹಿಂದಾಗಡಿ ನಿನಗೆ ಹೌದಂತಣ್ಣ ಹೌದ ಬರೇ ಅದಾತು ಈ ಹೋರಿದಾಗದಾತು ಆ ಹೋರಿದಾಗದಾತು ಹಾ ನಾ ಇಂಥವು ಹೊಳಿಬೇಕಾದ್ರೆ ನೀ ಮುಚ್ಚಿ ಹತ್ತು ಹೇಳ್ತಾನ ಆದ್ರೆ ಹೇಳ್ಬೇಕು ಕೂತಾರ ಹಾ ಹೌದಲ್ಲ ಹೌದ ಯಾಕಂದ್ರೆ ಮಾಸ್ತರ್ ಒಂದು ಮಾತಿಕ್ಕೆ ನೋಡಿ ಏನ್ ನೆನಪಾಕೈತಿ ನನಗ ಏನಾತ ಮುಂದ ತಮ್ಮ ಇಂಥದ್ದು ಒಂದು ಹುಚ್ಚು ಹುಡುಗಿತ್ತು ಹಾ ಈ ಹುಡುಗಿದ್ದಾಗ ಒಂದು ಊರಾಗ ಏನಿದ್ರು 5 ಮಂದಿ ಅಣ್ಣತಮ್ಮರಿದ್ರು ಮಾಸ್ತರ್ 5 ಮಂದಿ ಅಣ್ಣ ತಮ್ಮರಿದ್ರು 5 ಮಂದಿ ಅಣ್ಣತಮ್ಮರಿದ್ದು 5 ಮಂದಿ ಅಣ್ಣತಮ್ಮರ ಒಳಗೆ ಇದೊಂದು ಹುಚ್ಚು ಹುಡುಗಿ ಹುಟ್ಟಿತ್ತು ತಮ್ಮ ಹೌದ ಇದೇನು ಮಸಿಬಣ್ಣದ ಐತ್ಲ ಹಾ ಇಂಥದ್ದು ಒಂದು ಹೆಣ್ಮಗಳ ಹುಟ್ಟಿತ್ತು ಏನಾಗಿತ್ತ ಅವಾಗ 5 ಮಂದಿ ಕೂಡಿ ವಿಚಾರ ಮಾಡ್ತಾಳೆ ಇನ್ನು ನಮ್ಮ ತಂಗಿ ಮಾತ್ರ ಹರ್ಯಕ ಬಂದಾಳ ಅಂದ್ರೆ ಈಕಿ ಎಲ್ಲರಿಗೂ ಕಣ್ಣು ಹೊಡ್ಕೊತ ತಿರುಗಾಡಕತ್ತಳು ಇನ್ನೀಕಿನ ಹೆಂಗ ಮಾಡೋಣ ಅಂತೇಳಿ ವಿಚಾರ ಮಾಡ್ತಾರ ಅವ್ರು ತಮ್ಮ ಅವಾಗ ಏನ್ ಮಾಡ್ರು ಅವಾಗ ವಿಚಾರ ಮಾಡಿದಾಗ ಮಾಸ್ತರ ಕಣದಾಳಕ್ಕೆ ಬಂದ್ರಿ ಇವ್ರು ಹೆಣ್ಣು ಕೊಡ್ಬೇಕಂತ ಹೇಳಿ ಹಾ ಕಣದಾಳಕ್ಕೆ ಬಂದಾಗ ನನ್ನ ಜೋಡಿ ಇದಕ್ಕಿನ ಮದುವೆ ಮಾಡಿರು ಹಾ ಮದುವೆ ಮಾಡಿದಾಗ ಮಸಿಬಿನಾಳ ಹುಡುಗಿ ಮತ್ತೆ ಬರ್ಬೇಕಾತಲ್ಲ ಹೊಸವಾಗಿ ಹೌದ ಮದುವೆರ ಮುಗದೈತಿ ಮತ್ತೆ ಈಕಿನ ಕರ್ಕೊಂಡ್ ಬರ್ಬೇಕಲ್ಲ ಮಾಸ್ತರ್ ಏನು ಏನ್ ಮಾಡ್ರು ಹೊಸವಾಗಿ ಕರ್ಕೊಂಡು ಬರೋ ಗುಟ್ಟಿಗೆ ಏನಾಯ್ತು ಹೊಸವಾಗಿ ಕರ್ಕೊಂಡು ಬನ್ನಿ ಹಾ ಬಂದ ಮೇಲೆ ತಮ್ಮ ಏನು ನಡಿಬೇಕಾಗೈತೆ ಅಲ್ಲಿ ಈಕಿನ ಕರ್ಕೊಂಡು ಬಂದ ಮೇಲೆ ಫಸ್ಟ್ ನೈಟ್ ನಡಿಬೇಕಾಗಿತ್ತು ಅಲ್ಲಿ ಎಲ್ಲ ನಡೀತ ಫಸ್ಟ್ ನೈಟ್ ಮತ್ತು ಈಗ ಬಂದಳ ಮಸಿಬಿನಾಳು ಹುಡುಗಿ ಹಾಲು ತಗೊಂಡು ಹಾ ಹಾಲು ತಗೊಂಡು ಕೋಲೆದಾಗ ಬಂದಳು ಕೋಲೆದಾಗ ಮತ್ತೆ ಬಂದ ಮೇಲೆ ತಮ್ಮ ಹಾ ನಾ ಹೇಳಿ ಏನು ಕೆಲಸ ಚಾಲೂ ಮಾಡೋಲ್ಲ ಅಂತ ಹೇಳಿನ್ಯ ಹಾ ಅನಾಂತ್ಲೆ ಈಕೆ ಏನಂತಾಳ ಮಸಿಬಿನಾಳು ಹುಡುಗಿ ಏನಂತ ಆದ್ರೆ ಆತರಲ್ಲ ಆತು ಒಪ್ಕೊಂಡು ಏನು ಮಾಡ್ತಾಳು ಎಲ್ಲ ಬೆಳತನತನ ಆತ ಮಾಸ್ತರ ಕೆಲಸ ಹಾ
ಆದ್ಮೇಲೆ ತನ್ನ ನೆಸಿಕಿನಾಗ ಎದ್ದು ಈಕಿ ಏನು ಶಾನೆ ಅದಾಳೋ ಏನು ಹುಚ್ಚದಾಳೋ ಅಂತ ಕೇಳೋ ಸಂಬಂಧ ನಾ ಏನು ಮಾಡ್ಲಿಕ್ಕಿನ ಮಶಿಬನ ಆಳ್ದಕ್ಕಿನ ಏನ್ ಮಾಡಿದಪ್ಪ ಗಂಡ ಹೆಂಡತಿ ಏನಂದ್ರೆ ನಿನಗೆ ಗೊತ್ತಾತನ ಅಂತ ಕೇಳಿನಿ ಅತ್ತಮ್ಮ. ಗಂಡ ಹೆಂಡತಿ ಅಂದ್ರೆ ಏನು ಗೊತ್ತಾತನ? ಗಂಡ ಹೆಂಡತಿ ಅಂದ್ರೆ ಏನಂತಾರತ್ತ ನಿನಗೆ ಗೊತ್ತಾತನ ಹುಡುಗಿ ಮಶಿಬನಾಳ ವಿದ್ಯಾ ಅಂದಾಗ ಏನಂತಾಳು? ವಿದ್ಯಾ ನಿನಗೆ ಗಂಡ ಹೆಂಡತಿ ಏನಂದ್ರೆ ಗೊತ್ತಾತನ ಅಂದಾಗ ಈಕೇನು ಹೇಳ್ತಾಳು? ಏನಂತಾಳಪ್ಪ? ಇನ್ನ ನನಗೆ ಗೊತ್ತಾಗಿಲ್ರಿ ಗಂಡ ಹೆಂಡತಿ ಅಂದ್ರೆ ಏನು ಆತ ಕೇಳಲಿಕ್ಕೆ ತಮ್ಮ. ಹಾ ಕೇಳುವ ಅವಾಗ ನಾ ಈಕಿಗೆ ಹೇಳಿನಿ, ಏನಂತ? ನೋಡು ನಾವು ಏನೀಗ ಇವತ್ತೇನು ಕೋಲೆದಾಗ ಮಾಡಿದ್ವಿ ನೋಡ, ಹಾ ಇದ ನೋಡು ಗಂಡ ಹೆಂಡತಿ ಅಂದ್ರ ನಾ ಹೇಳಿನಿಕಿಗೆ ಮಶಿಬನಾಳದಕ್ಕಿಗೆ. ಅವಾಗ ಏನಂತಾಳಿಕಿ? ಈಗ ಹೇಳ್ತಾಳ ತಮ್ಮ ಮಶಿಬನಾಳ ಹುಡುಗಿ ಏನಂತ? ಏನಂತ ಹೇಳ್ತಾಳಂದ್ರ ನೋಡ್ರಿ ಇದ ಗಂಡ ಹೆಂಡತಿ ಆದ್ರ ನಮ್ಮ ಊರಾಗ ನಾ ಹಳದಾಗ ಕುರಿ ಕಾಯ್ಕೊತ ಹೋದಾಗ ನಾ ದುಣ್ಣ ಮಾಡೀನಿ ಅಂತ ಅದು ಗಂಡ ಹೆಂಡತಿ ಅಂದಳಿಕೆ ತಮ್ಮ. ಅಂತ ಕೇಳ್ತಿ ಅನಿಕೆ ಅಂತ ಕೀಕಿ ಹಂಗ ನಡಿತೈತನ? ನಡೆಯಂಗಿಲ್ಲ. ನಿನ್ನ ಉರುಪಾಟಿ ತಟ್ಟು ಸುಲ್ದಾಗಿತ್ತು ಉರುಪಾಟಿ ತಟ್ಟು ನೋಡು ನೆಟ್ಟಗೆ ಹೋಗ್ಲಿ ಹಾಡಿಕಿ. ಹೌದ ನಿನ್ನ ತಗೊಳ್ಳೋದಾಗ ಎಲ್ಲಿದಾಳ ನಿಮ್ಮ ಶಕ್ತಿ? ಎಲ್ಲಿದಾಳ ಕೇಳಿದ್ರು ತಮ್ಮ ಹೇಳ್ತಾಳ ಬಂದು ಎಲ್ಲೆಲ್ಲಿ ಉಳ್ದಾಳ ಹೆಂಗ ಅದಾಳ ತಲೆ ಗ್ವಾಳೆ ಹಾಕಿ ಕೂತಾಳ ಅಂತ ಹೇಳ್ಬೇಕು. ಗ್ವಾಲೆ ಹಾಗೆ ಕೂತಾಳ ಅಂತ ಹೇಳ್ಬೇಕು. ಗ್ವಾಲೆ ಹಾಗೆ ಕೂತ್ರನು ನೀ ಹೆಚ್ಚಿನಕ್ಕೆ ಹಾಕಿ ಇವತ್ತು ಜೀವಾತ್ಮನ ಬಿಟ್ಟು ಮಾತಾಡಬೇಕು. ಹಾ ಹೌದಲ್ವ? ಹೌದು. ನಡಿಲಿ ಮಾಸ್ತರ್.